ಮಟನ್ ರೆಸಿಪಿ ಮಟನ್. ಇವ್ಯಾರ ನಮ್ಮ ಮನೇಲಿ ಪ್ರೆಗ್ನೆಂಟ್ ಇದ್ರ ದಯವಿಟ್ಟು ಮಟನ್ ಜಾಸ್ತಿ ತಿನ್ರಿ. ನೀರು ಮಾಡಿದ್ರೆ ಬೆಂಕಿ ಆಗಿದೆ. ತಾನೇ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಮಟನ್ ತಂದ್ಕೊಟ್ಟಿನಿ ನಾನು. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಏನಪ್ಪ ತುಂಬ ದಿವಸ ಆಯ್ತಲ್ಲ, ಏನೋ ಒಂದು ರೆಸಿಪಿ ಹೇಳೋಣ ಅಂತಂದು ನಾನು ಮಮತಾ ಬಂದಿವಿ. ಸೊ ಯಾಕೆ ಬಂದಿವಪ್ಪ ಅಂತಂದ್ರೆ, ಸೊ ಏನಪ್ಪ ಅಂದ್ರೆ ಇವತ್ತಿಂದು ವಿಡಿಯೋ ಲಾಗ್ಸ್ ಏನಪ್ಪ ಅಂದ್ರೆ, ಎಲ್ಲರೂ ಮಮತಾ ಅಡಿಗೆ ಸ್ಟಾರ್ಟ್ ಮಾಡಿದಾಗಲಿಂದ ಮಟನ್ ರೆಸಿಪಿ ತೋರಿಸಿ ಅಂತಂದು ಭಾಳ ಜನ ಅಂದ್ರೆ ಭಾಳ ಜನ ಕಮೆಂಟ್ ಆಗಿಬಿಟ್ರಿ. ನಾವು ಇಷ್ಟು ದಿನ ಮಟನ್ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಇವಾಗ ತರಕ್ಕೆ ಹೊಂಟೀವಿ. ಹೋಗಂ ಬರ್ರಿ, ಮಟನ್ ಹೆಂಗೆ ಮಾಡ್ತಾಳೆ ಮಮತಾ ಅಂತಂದು ಬರ್ರಿ ಹೋಗಿ ಮಟನ್ ತಗೊಂಡು ಬರೋಣ. ಮಟನ್ ರೆಸಿಪಿ ಹೇಳ್ತೀನಿ ನೋಡ್ರಿ. ನಾನು ಸೇಮ್ ಚಿಕನ್ಗೆ ಏನು ಹಾಕ್ತೀನಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೊಬ್ಬರಿ ಹುರ್ಕೊಂಡಿನಿದೆಲ್ಲ. ಇಲ್ಲಿ ಚಿಕನ್ ತೊಳೆದಿಟ್ಕೊಂಡು ಮಟನ್ ತೊಳೆದಿಟ್ಕೊಂಡಿನಿ. ಇದಕ್ಕೆ ಈಗ ಒಗ್ಗರಣೆ ಕೊಡೋಣ. ಕುಕ್ಕರ್ನಾಗ ಮಾಡ್ಲತ್ತೀನಿ ನಾನು ಇವತ್ತು. ಅರಿಶಿನ, ಉಪ್ಪು ಹಾಕೋಣ ಸ್ವಲ್ಪ. ಆಮೇಲೆ ಬೇಕಂದ್ರೆ ಐತಂದ್ರೆ ಆಯ್ತು. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಯಾರಿ. ಜಾಸ್ತಿ ಖಾರ ಇಲ್ಲ, ಸಪ್ಪಗದ, ಅದಕ್ಕೆ ನಾನು ಜಾಸ್ತಿ ಹಾಕ್ತೀನಿ. ಗರಂ ಮಸಾಲೆ, ಧನಿಯಾ ಪುಡಿ ಸ್ವಲ್ಪ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಿಂಗೆ ಎಣ್ಣೆ ಬಿಡಂಗ ಕುದಿಯಕ್ಕೆ ಬಿಡಂಬ್ರಿ. ರುಬ್ಬಿದ್ದು ಮಸಾಲೆ ಹಾಕ್ತೀನಿ. ಕೊತ್ತಂಬರಿ ಎಲ್ಲ ಹಾಕ್ತೀನಿ ನೋಡ್ರಿ. ಚಂದಾಗಿ ಮಿಕ್ಸ್ ಮಾಡಂದ್ರಿ. ಇಷ್ಟಾಗೈತಿ. ಇದು ಒಂದು 3-4 ವಿಸಿಲ್ ಕುದೀಲಿ. ಕುದ್ಮೇಲೆ 3-4 ವಿಸಿಲ್ ಕುದ್ಮೇಲೆ ಸಿಗಂಬ್ರಿ ಬರ್ರಿ. ನಾನು ಮಟನ್ ಇಟ್ಟು ಎಷ್ಟೊತ್ತಾಯ್ತು ಕುಕ್ಕರ್ನಾಗ, ಇನ್ನೂ ಕುದಿಯವಲ್ದಂತ್ರ. ಎಂತ ತಗೊಂಬಂದ ನಾನು. ದೊಡ್ಡ ತಗೊಂಡಿ, ಸಣ್ಣ ತಗೊಂಡಿ.
ಇನ್ನೊಂದು 2 ವಿಜಿಲ್ ಹೊಡಿ ಗೊತ್ತಾಗುತ್ತೆ. ಸಾರಿ ಎಷ್ಟು ವಿಜಿಲ್ ಅಂತ ಹೇಳಿ ಇವಾಗ ಅವಾಗಲೇ ಎಷ್ಟು ವಿಜಿಲ್ ಅಂತ ಹೇಳಿ. ಒಂದೊಂದು ಮಟನ್ ಜಲ್ದಿ ಕುತ್ತೇವ, ಒಂದೊಂದು ಮಟನ್ ಜಲ್ದಿ ಕುದಿಯಲ್ಲ. ನಾನು 7 ವಿಜಿಲ್ ಆಯಿತು. ಇವಾಗ ಮತ್ತೆ ಹೇಳ್ತೀನಿ ಅದು ಕುದ್ದಿಲ್ಲ ಅಂತ ಹೇಳಿದಷ್ಟಿಂದ ಇವಾಗ ಇನ್ನೂ ಒಂದು 2 ವಿಜಿಲ್ ಹೊಡಿಸಿ ನೋಡಂಬ್ರಿ ಹೆಂಗೆ ಬರುತ್ತಂತ. ಕುಕ್ಕರ್ನಾಗ ಫಸ್ಟ್ ಟೈಮ್ ಮಾಡ್ಲತ್ತೀನಿ ನಾನು. ನಮ್ಮ ಮನೆಗೆ ಫಸ್ಟ್ ಟೈಮ್, ಅಲ್ಲಿ ಕೆಲ್ಸಕ್ಕೆ ಹೋದಲ್ಲೆಲ್ಲ ಕುಕ್ಕರ್ನಾಗ ಮಾಡ್ತೀನಿ ಚಿಕನು ಮಟನ್ ಅದೆಲ್ಲ. ಇಲ್ಲಿ ನಮ್ಮ ಮನೆಗೆ ಫಸ್ಟ್ ಟೈಮ್ ಕುಕ್ಕರ್ನಾಗ ಮಾಡ್ಲತ್ತೀನಿ. ಏನು ಅನಿಸ್ತಪ್ಪ ಏನ್ ಹೇಳ್ಬೇಕು ನನಗೆ ಕುಕ್ಕರ್ನಾಗ? ಇವಾಗಲ್ಲ ಮಟನ್ ರೆಸಿಪಿ ಯಾವಾಗಿಂದ ಕೇಳಕತ್ತಿದ್ದೀರಿ ನೀವು. ಆದ್ರೆ ನಾವು ಎದಕ್ಕೆ ಲೇಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಮಟನ್ ಜಾಸ್ತಿ ತಿನ್ನಲ್ಲ. ನಮಗೆ ಇಷ್ಟ ಭಾಳ ಇಷ್ಟ ಅಂದ್ರೆ ನಾಟಿ ಕೋಳಿ ಜಾಸ್ತಿ ನಾವು ತಗೊಂಬರೋದು ಮನ್ಯಾಗ. ಮಟನ್ ಅಷ್ಟೊಂದು ನನಗೆ ಇವಾಗಾದ್ರೆ ಇಷ್ಟ ಇಲ್ಲ. ಮಮತಾ ಮಟನ್ ತಾಂಬ ಏನಂದ್ರೆ ಇವಾಗ ಪ್ರೆಗ್ನೆಂಟ್ ಅದಾಳ ಮಮತಾ ಇವಾಗ ಪ್ರೆಗ್ನೆಂಟ್ ಅದಾಳಲ್ಲ, ಅದಕ್ಕೆ ಮಟನ್ನು ನಾನು ಫಸ್ಟಿಗೆ ಸಾಣಿ ಪ್ರೆಗ್ನೆಂಟ್ ಇದ್ದಾಗ ಮಟನು, ಏಲಕ್ಕಿ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು ಮತ್ತು ಹಣ್ಣು ಇಂಥವಂತೂ ಬರೀ ಇಂಥವು ತಂದು ಕೊಡ್ತಿದ್ದೆ. ಅದಕ್ಕೆ ಅಷ್ಟು ಸ್ಟ್ರಾಂಗ್ ಅದಾಳ, ಅಷ್ಟು ಶಾರ್ಪ್ ಅದಾಳ ಮನುಷ್ಯಳು. ಮಟನ್ ತರ್ತೀವಿ ಯಾಕಂದ್ರೆ ಮಟನ್ ಜಾಸ್ತಿ ತಿನ್ಬೇಕು ಪ್ರೆಗ್ನೆಂಟ್ ಲೇಡೀಸು. ಕಾಲು ಸೋಪು ತಲೆ ಮಾಂಸ ಮತ್ತು ಮಟನ್ ಜಾಸ್ತಿ ತಿಂದ್ರು, ಚಿಕನ್ ಜಾಸ್ತಿ ತಿನ್ನೋಕೆ ಹೋಗ್ಬಿಡ್ರು. ಯಾಕಂದ್ರೆ ಚಿಕನ್ ಭಾಳ ಹೀಟು. ಮಟನ್ ತಿಂದ್ರು ಲೇಡೀಸ್ ಪ್ರೆಗ್ನೆಂಟ್ ಇದ್ರೆ. ಯಾಕಂದ್ರೆ ನಿಮಗೆ ಊಟ ಮಗಳು ಫುಲ್ಲು ಸ್ಟ್ರಾಂಗ್ ಆಗಿ ಹುಟ್ಟುತ್ತೆ. ಯಾಕಂದ್ರೆ ಮಟನಲ್ಲಿ ಪ್ರೋಟೀನ್ ಜಾಸ್ತಿ ಮಜಲ್ಸ್ ಅಂದ್ರೆ ಎಲುಬೆಲ್ಲ ನಿಮಗೆ ಹುಟ್ಟೋ ಮಗು ಮಜಲ್ಸ್ ಎಲ್ಲ ಎಲುಬೆಲ್ಲ ಸ್ಟ್ರಾಂಗ್ ಆಗ್ತಾವ. ಅದಕ್ಕೆ ಜಾಸ್ತಿ ನೀವು ಮಟನ್ ಜಾಸ್ತಿ ಒಬ್ಬರು ಅಂತಿದ್ರಿ. ಮತ್ತೆ ಅಣ್ಣ ನಿಮ್ಮಷ್ಟು ಹಾಕಿರ್ಬೇಕು ಅಣ್ಣ ಮಟನ್ ತರಕಂತ. ಮಟನ್ ರೇಟ್ ಮಟನ್ ರೇಟ್ ಕೇಳಕ್ ಹೋಗ್ಬಿಡ್ರು 850 ಅಂತ kg. ಅದಕ್ಕೆ ನಾವು ಜಾಸ್ತಿ ಮಟನ್ ತಿನ್ನಲ್ಲ ಅದಕ್ಕೆ. ಅದು ಇವಾಗ ಬಯಸಿದ್ದು ಬಾಗಿಲು ತೆರೀದಕ್ಕೆ. ಈಗ ಸಾನಿ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಮಟನ್ ತಂದ್ಕೊಟ್ಟಿನಿ. ಅದು ಪಾಪು ಯಾವತ್ತು ಸ್ಟ್ರಾಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಮಟನ್ ತಂದ್ಕೊಟ್ಟಿನಿ. ಇದೊಂದು ವಿಜಿಲ್ ಬೇರೆ. ಇವ್ಯಾರನ ಮನೇಲಿ ಪ್ರೆಗ್ನೆಂಟ್ ಇದ್ರ ದಯವಿಟ್ಟು ಮಟನ್ ಜಾಸ್ತಿ ತಿನ್ರಿ. ಮಟನ್ ಆಗಲಿ, ಕಾಲು ಸೊಪ್ಪು, ತಲೆ ಮಾಂಸ, ಬೋಟಿ ಇಂಥವು ಮಟನ್ರಲ್ಲಿ ಜಾಸ್ತಿ ತಿನ್ರು. ಕೋಳಿ ತಿನ್ನೋಕೆ ಹೋಗ್ಬಿಡ್ರು. ಯಾಕಂದ್ರೆ ಹೀಟ್ ಜಾಸ್ತಿ ಪ್ರೆಗ್ನೆಂಟ್ ತಿನ್ರಿ, ಹಾಲು ಕುಡೀರಿ. ಹಾಲು ಕುಡಿ. ಚಿಕನ್ ಅವಾಯ್ಡ್ ಮಾಡ್ರಿ. ಮತ್ತೆ ಮಟನ್ ಜಾಸ್ತಿ ತಿನ್ರಿ. ಅಂದ್ರೆ ನಿಮ್ಮ ಹುಟ್ಟೋ ಮಕ್ಕಳು ಕೂಡ ಸ್ಟ್ರಾಂಗ್ ಆಗಿ ಹುಡ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಟನ್ ರೆಸಿಪಿ ನೋಡಿದ್ರಲ್ಲ, ಬರೀ ಸಿಂಪಲ್ ಅದು ಮಟನ್ ಮಾಡೋದು. ನಮ್ಮ ಮನೆಗೆ ಹೆಂಗೆ ಮಾಡ್ತೀವಿ ನಾನು ಹಂಗೆ ಮಾಡೀನಿ. ನಿಮ್ಮ ಮನೆಗೆ ಹೆಂಗೆ ಮಾಡ್ತೀರಿ ಅಂತ ನಮ್ಗೆ ಗೊತ್ತಿಲ್ಲ. ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿರಿ, ಮಸ್ತ್ ಆಗುತ್ತೆ ಅದೆಲ್ಲ. ಈಗ ಅದೆಲ್ಲ ರೆಡಿ ಆಗಿತ್ತು. ಕೃಷ್ಣಾಗ ಸರ್ವ್ ಮಾಡಿ ಹೆಂಗಾಗೈತಿ ಅಂತ ಕೇಳಬೇಕು. ನೋಡವ ಏನಂತ ಹೇಳಮ್ರಿ. ಸೊ ಗಾಯ್ಸ್ ಎಲ್ಲ ಮುಗ್ದೈತಿ. ಇವತ್ತು ಕುಕ್ಕರ್ ಅಂತ ಹೇಗಿರ್ತಾಳ ಹಿಂಗೈತೆ ನೋಡ್ರಿ. ಎಷ್ಟು ಎಣ್ಣೆ ಬಿಟ್ಟೈತೆ ನೋಡ್ರಿ. ಹಿಂಗೈತೆ ಮಟನ್ ರೆಸಿಪಿ. ಈಗ ಸ್ವಲ್ಪ ತೋರಿಸ್ತೀನಿ ಹೇಗಾಗಿದೆ ಟೇಸ್ಟ್ ಹೇಳ. ಸೊ ಬರೀ ತಿಂದ್ಬಿಟ್ಟು ಟೇಸ್ಟ್ ಹೇಳಮ್ರಿ. ನೆಕ್ಸ್ಟ್ ನೀವು ಮಾಡ್ಬೇಕಲ್ಲ ರೋಟಿ ನಿಂಬೆಹಣ್ಣು ಅದು ಸಾನಿ ಮಕ್ಕ ಮುಟ್ಟಳ. ಸೊ ಹಿಂಗಿದೆ ಏನಾಗೈತೆ ಅಂತ. ನೀರು ಕುಡಿಯೇ ಅಪ್ಪ. ಈ ಹಬ್ಬಸಡ್ತಪ್ಪಿ ಉಣಕ್ಕೆ ಗುಡ್ಸಲ್ಲ ನಮಗೆಲ್ಲ ಗೊತ್ತೈತಿ. ಸಾನಿಗೆ ಎದ್ಲಂದ್ರೆ ನಮಗೆ ವಜ್ಜೈತಿ, ಉಣಕ್ಕೆ ಬಿಡಬಿಡಲಾಗಿ. ನೀರು ಮಾಡಿದ್ರೆ ಬೆಂಕಿ ಆಗಿದೆ. ನೀರು ಅಷ್ಟು ಜಗ್ಗಿ ಹಾಕಿದ್ದೆ ನಾನು, ಎಲ್ಲ ಬತ್ತಿ ಗಟ್ಟಿ ಆಗ್ಬಿಟ್ಟೈತೆ. ಭಾರಿ ಐತಿ. ನಾನು ಭಾಳ ನೀರು ಹಾಕಿದ್ದೆ. ಭಾರಿ ಆಗೈತಿ.
ತಪ್ಪದೆ ನಿಮ್ಮ ಮನೆಗೆ ಟ್ರೈ ಮಾಡಿ. ಸೂಪರ್, ಕರೆ ಚಂದ ಐತೆ ನಿಜವಲ್ಲ ಸೂಪರ್. ನಾನು ರೆಸಿಪಿದಾಗ ಏನು ಸುಳ್ಳು ಹೇಳಲ್ಲ, ಯಾಕಂದ್ರೆ ಟ್ರೈ ಮಾಡಿದ್ಮೇಲೆ ಆಮೇಲೆ ಬೇಸಾಗಿಲ್ಲ ಅಂತಂದ್ಮೇಲೆ ನಮಗೆ ಕಮೆಂಟ್ನಾಗ ಬಂದು ಬೈತಾರ ನೋಡ್ರಿ. ಹಿಂಗಾಗೈತಿ ಸಿಂಪಲ್ ರೆಸಿಪಿ, ನೀವು ಟ್ರೈ ಮಾಡ್ರಿ. ಇವಾಗ ಮಮತಾ ಟೇಸ್ಟ್ ಮಾಡಕತ್ತಲ್ಲ ನೋಡ್ರಿ ಮಟನ್. ನಿಜವಾಗ್ಲೂ ಹೇಳ್ಬೇಕು, ನೀನು ಮಾಡಿದಂತ ಸುಳ್ಳು ಹೇಳ್ಬಾರ್ದು, ಕರೆಕ್ಟಾಗಿ ಹೆಂಗೆ ಐತೆ ಹಂಗೆ ಹೇಳ್ಬೇಕು. ಬೇಸ ಐತೆ ಸ್ವಲ್ಪ ಖಾರ ಹಾಕ್ಬೇಕಾಯ್ತಾ? ಇಲ್ಲಪ್ಪ, ನನಗೆ ಹೆಂಗೆ ಅನಿಸಿಲ್ಲ. ಇವತ್ತು ಜನಕ್ಕೆ ಏನು ಹೇಳ್ತಿ ಅಂದ್ರೆ ಒಬ್ರು ಕಮೆಂಟ್ನಾಗ ಕೇಳಿರಿ, ಓ ಎಷ್ಟು ಖಾರ ಹಾಕಿದ್ ನೀನು ಅಂತ ಹೇಳಿಸಿಂದ ನಾನು ಎಷ್ಟೇ ಖಾರ ಹಾಕಿದ್ರೆ ಸಾಕಾಗತ್ತೆ ನಮ್ಮದು ಖಾರ ಜಾಸ್ತಿ ತಿನ್ನೋದು ನಮ್ಮ ಮನ್ಯಾಗ. ಇವು ಫಸ್ಟಿಗೆ ನಾನು ರೂಢಿ ಇತ್ತದು, ಮಮತಾ ಕಲಿಸಿಬಿಟ್ಟು ನಾನು ಇವಾಗ ಖಾರ ಜಾಸ್ತಿ ತಿನ್ನೋದು ನಮ್ಮ ಮನ್ಯಾಗ ಎಲ್ಲರೂ. ಖಾರ ತಿಂದ್ರೆ ನಾನು ಖಾರನೇ ಅನ್ಸಲ್ಲ, ಹಂಗಾಗ್ಬಿಟ್ಟೈತೆ ನನ್ನ ಮ್ಯಾಲಿಗೆ. ಇನ್ನ ಖಾರ ಅಲ್ಲ, ಬೇಕನ್ಸುತ್ತೆ. ಟೇಸ್ಟ್ ಹೆಂಗೆ ಐತಿ ರೆಸಿಪಿ ಟ್ರೈ ಮಾಡು ಅಂತ ಹೇಳ್ತೀನಿ. ಮಸ್ತ್ ಆಯ್ತು ಟೇಸ್ಟ್, ಟ್ರೈ ಮಾಡ್ಬೋದು. ಟ್ರೈ ಮಾಡ್ಬೋದಾ? ಮಸ್ತ್ ಆಯ್ತು. ದಯವಿಟ್ಟು ಯಾರು ಮಿಸ್ ಮಾಡ್ಲಾರಂಗೆ ಮಟನ್ ರೆಸಿಪಿ ಟ್ರೈ ಮಾಡ್ರು, ಭಾರಿ ಆಗೈತಿ. ಯಾರು ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಮಟನ್ ರೆಸಿಪಿನ. ಓಕೆ, ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ನೆಕ್ಸ್ಟ್ ಲಾಗ್ ಏನು ಬರುತ್ತೆ ಅಂದರೆ ಮಮತಾಗ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬಂದಿನಿ, ಅದು ಬರುತ್ತಾ. ದಯವಿಟ್ಟು ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ, ಅದು ನೋಡಿ. ಹೇಳ್ಯಾರ ಡಾಕ್ಟ್ರು ಏನೇನಿಲ್ಲ ಅಂತಂದು ಎಲ್ಲ ಹೇಳ್ತೀವಿ. ನೆಕ್ಸ್ಟ್ ಲಾಕ್ ಸ್ಕ್ಯಾನಿಂಗ್ ರಿಪೋರ್ಟ್ದು ಅದೇನೇನು ಹೇಳ್ಯಾರ ಏನೇನಿಲ್ಲ ಅಂತ ಹೇಳ್ತೀವಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಗೈಸ್, ಲವ್ ಯು ಆಲ್.